ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ KS ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಕಳೆದ ತರಗತಿಯಲ್ಲಿ UPSC ಪ್ರಿಲಿಮ್ಸ್ನ 2009ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನದ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಸರಣಿ ಡಿಸ್ಕಸ್ ಮಾಡ್ತಾ ಇದೆ. ಅದೊಂದು ಪಾರ್ಟ್ 1 ವಿಡಿಯೋ ಆಗಿತ್ತು, ಇದು ಪಾರ್ಟ್ 2. ಸೊ ಇಲ್ಲಿಗೆ ಈ ಎರಡನೇ ವಿಡಿಯೋ ಮಾಡಿದರೆ ಖಂಡಿತ UPSC ಪ್ರಿಲಿಮ್ಸ್ನ 2009ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಎಲ್ಲ ಸಾಮಾನ್ಯ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನ ಪ್ರಶ್ನೆಗಳ ಒಂದು ಸರಣಿ ಮುಗಿಯುತ್ತೆ. ಖಂಡಿತ ಎಲ್ಲ ಯೂಸ್ಫುಲ್ ಕ್ವಶನ್ ಸೀರೀಸ್ ಅಂತ ಹೇಳ್ಬೋದು. ಖಂಡಿತ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ರಿಲೇಟೆಡ್ ಅದರ್ ಎಕ್ಸಾಮ್ ಕ್ವಶನ್ಸ್ ಪೇಪರ್ಸ್ಗೆ. ಸೊ ಇದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನು ಒಂದು UPSC ಪ್ರಿಲಿಮ್ಸ್ನ 2023ರಿಂದ ಈ ಥರ ನಾನು ಎಲ್ಲ ಸಬ್ಜೆಕ್ಟ್ ವೈಸ್ ಕೊಡ್ತಾ ಇದ್ದೀನಿ. ನನ್ನ ಪ್ಲೇಲಿಸ್ಟ್ ನೋಡಿದರೆ ಖಂಡಿತ ನನ್ನ ಚಾನಲ್ ಪ್ಲೇಲಿಸ್ಟ್ ನೋಡಿದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನಿಗೆ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಕಳೆದ ತರಗತಿಯಲ್ಲಿ ನಾವು 15 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ 2009 ಪ್ರಶ್ನೆ ಪತ್ರಿಕೆಯಲ್ಲಿ. ಈಗ 16ರಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂದರೆ, ಜೀವ ವಿಕಾಸ ಸಂಬಂಧಪಟ್ಟಾಗ ಜೀವ ವಿಕಾಸಕ್ಕೆ ಸಂಬಂಧಿಸಿದ ಸರಿಯಾದ ಅನುಕ್ರಮಣಿಕೆ. ಸೊ ಅಲ್ಲಿ ಕೊಟ್ಟಿರೋದ್ರಲ್ಲಿ ಜೀವ ವಿಕಾಸಕ್ಕೆ ಸಂಬಂಧಪಟ್ಟಂಗೆ ಸರಿಯಾದ ಅನುಕ್ರಮಣಿಕೆ ಅಂದರೆ ಸಾಲ್ಮೆಂಡರ್, ಉರುಗ, ಕಾಂಗರು. ಓಕೆ. 17ನೇ ಪ್ರಶ್ನೆ, ಫಾಂಡ ಈ ಕೆಳಗಿನ ಒಂದರಂತೆ ಅದೇ ಕುಟುಂಬಕ್ಕೆ ಸೇರಿದೆ, ಅದು ಯಾವುದು? ಫಾಂಡ ಸೇರಿರುವ ಕುಟುಂಬ ಯಾವುದಪ್ಪ ಅಂದರೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಈ ಒಂದು ಫಾಂಡ ಕರಡಿ ಕುಟುಂಬಕ್ಕೆ ಸೇರಿದೆ. ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ರಿಲೇಟೆಡ್ ಆಗಿ ಹಲವಾರು ಬಾರಿ ರಿಪೀಟೆಡ್ ಆಗಿದೆ. ಏನಪ್ಪ ಅಂದರೆ ಕೇರಳದ ಮೊನೋಸೈಟ್ ಮರಳು ಯುರೇನಿಯಮಿಂದ ಯುಕ್ತವಾಗಿದೆ ಅಂತೇಳಿ. ಅಂದರೆ ಕೇರಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಥೋರಿಯಂ ಸಹ ದೊರೆಯುತ್ತೆ, ಯುರೇನಿಯಂ ಸಹ ಇದೆ. ಸೊ ಈ ಸಂಬಂಧಪಟ್ಟಂಗೆ ಸಾಕಷ್ಟು ಬಾರಿ ಮೊನೋಸೈಟ್ಗಳ ಬಗ್ಗೆ ಎಲ್ಲ ಕೇರಳ ರಿಲೇಟೆಡ್ ಆಗಿ ಕೇಳಿದ್ದಾನೆ. ಸೊ ಕೇರಳದ ಮೊನೋಸೈಟ್ ಮರಳು ಯುರೇನಿಯಂದ ಯುಕ್ತವಾಗಿದೆ. 19ನೇ ಪ್ರಶ್ನೆ, ಇದು ಸಹ ಒಂದು ಸ್ಟೇಟ್ಮೆಂಟಲ್ಲಿ ರಿಪೀಟೆಡ್ ಆಗಿದೆ. ಸೊ ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಸಂಸ್ಥೆ ಅಧ್ಯಕ್ಷರು ಯಾರಾಗಿರ್ತಾರೆ? ಭಾರತದಲ್ಲಿ ರಾಷ್ಟ್ರೀಯ ಜಲಸಂಪನ್ಮೂಲ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ದ ಪ್ರೈಮ್ ಮಿನಿಸ್ಟರ್, ದ ಚೇರ್ಮನ್ ಆಫ್ ದ ನ್ಯಾಷನಲ್ ವಾಟರ್ ರಿಸೋರ್ಸಸ್ ಕೌನ್ಸಿಲ್. ಓಕೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಯಾವ ಸಚಿವಾಲಯವು ಜೈವಿಕ ಸುರಕ್ಷತೆಯ ಕಾರ್ಟಿಜನ್ ನೀತಿ ಸಮಿತಿಯನ್ನು ಅನುಷ್ಠಾನಗೊಳಿಸುತ್ತೆ ಅಂತೇಳಿ. ಸೊ ಕಾರ್ಟಿಜನ್ ನೀತಿ ಸಮಿತಿಯನ್ನು ಅನುಷ್ಠಾನಗೊಳಿಸುವ ಇಲಾಖೆ ಅಥವಾ ಜೈವಿಕ ಸುರಕ್ಷತೆಯ ಕಾರ್ಟಿಜನ್ ನೀತಿ ಸಮಿತಿ ಅನುಷ್ಠಾನಗೊಳಿಸುವ ಇಲಾಖೆ ಯಾವುದಪ್ಪ ಅಂದರೆ ಅರಣ್ಯ ಹಾಗೂ ಪರಿಸರ ಸಚಿವಾಲಯ. ಅಂದರೆ ದ ಕಾರ್ಟಿಜನ್ ಪ್ರೋಟೋಕಾಲ್ ಆನ್ ಬಯೋಸೇಫ್ಟಿ, ಇದನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಕೇಂದ್ರದ ಅರಣ್ಯ ಹಾಗೂ ಪರಿಸರ ಸಚಿವಾಲಯ ಮಾಡುತ್ತೆ. 21ನೇ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ, ಇದು ಸಹ ಕಾರ್ಬನ್ ಡೈಆಕ್ಸೈಡ್ ಇದರ ವಿಸರ್ಜನೆ ಮತ್ತು ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂಗೆ UNFCCC ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಇದರ ಅಡಿಯಲ್ಲಿ ಎಲ್ಲ ಅಭಿವೃದ್ಧಿಶೀಲ ರಾಷ್ಟ್ರಗಳು ಈ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಹಸಿರುಮನೆ ಅನಿಲ ವಿಸರ್ಜನೆಯನ್ನು ಕಡಿಮೆಗೊಳಿಸಲು ಮಾರುಕಟ್ಟೆ ಚಾಲಿತ ಪರಿಹಾರ ಸಾಧನ ಯಾವುದು ಅಂತ ಕೇಳಿದ್ದೇನೆ. ಅದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಅಂದರೆ ಕಾರ್ಬನ್ ಮೆಕ್ಯಾನಿಸಮ್, ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾರ್ಬನ್ ಮೆಕ್ಯಾನಿಸಮ್ ಅಂತೇಳಿ. ಓಕೆ. ಇದು ಸಹ ಸಂಬಂಧಪಟ್ಟಂಗಿದೆ. ಕಾರ್ಬನ್ ಕ್ರೆಡಿಟ್ ಇದೆ, ಇದು ಕಳೆದ ಒಂದು UPSC ಪ್ರಿಲಿಮ್ಸಲ್ಲಿ ಸಹ ರಿಪೀಟೆಡ್ ಆಗಿದೆ. ಕಾರ್ಬನ್ ಕ್ರೆಡಿಟ್ ಇದರ ಕಲ್ಪನೆಯು ಯಾವುದರ ಮೂಲದಿಂದ ಬಂದಿದೆ ಅಂತೇಳಿ ಕಳೆದ ಎಕ್ಸಾಮಲ್ಲಿ ಸಹ ಈ ಸಂಬಂಧಪಟ್ಟ ಕ್ವಶನ್ ಕೇಳಿದ್ದಾನೆ. ಕಾರ್ಬನ್ ಕ್ರೆಡಿಟ್ ಇದರ ಕಲ್ಪನೆ ಯಾವುದರ ಮೂಲದಿಂದ ಬಂದಿದೆ? ಕಾರ್ಬನ್ ಕ್ರೆಡಿಟ್ ಇದು ಬಂದಿರೋದು ದ ಕೈಟೋ ಪ್ರೋಟೋಕಾಲ್, ಇದರ ಮೂಲದಿಂದ ಈ ಒಂದು ಪರಿಕಲ್ಪನೆಯಿಂದ ಅದು ಬಂದಿದೆ. ಕೈಟೋ ಪ್ರೋಟೋಕಾಲ್ ಏನು ಹೇಳುತ್ತೆ, ಕೈಟೋ ಸಮಿತಿ ಏನು ಹೇಳುತ್ತೆ ಅಂದರೆ ಆ್ಯನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ದಟ್ ಕಾಲ್ಡ್ ಫಾರ್ ಇಂಡಸ್ಟ್ರಿಯಲೈಸ್ಡ್ ನೇಷನ್ಸ್ ಟು ಸಿಗ್ನಿಫಿಕೆಂಟ್ಲಿ ರಿಡ್ಯೂಸ್ ದೇರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತೇಳಿ. ಅಂದರೆ ಎಲ್ಲ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಓಕೆ ಅದೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಏನಂದರೆ ಹಸಿರು ಮನೆ ಅನಿಲಗಳ ಉತ್ಸರ್ಜನೆಯನ್ನು ಕಡಿಮೆ ಮಾಡೋದನ್ನೇ ನಾವು ಕೈಟೋ ಪ್ರೋಟೋಕಾಲ್ ಅಂತೀವಿ. ಸೊ ಸಂಬಂಧಪಟ್ಟ ಕಾರ್ಬನ್ ಕ್ರೆಡಿಟ್ ಸಹ ಇದರಿಂದನೇ ಬಂದಿದೆ. ಓಕೆ, ಈ ಒಂದು ಕಲ್ಪನೆ ಓಕೆ ಕೈಟೋ ಪ್ರೋಟೋಕಾಲಿಂದನೇ ಕಾರ್ಬನ್ ಕ್ರೆಡಿಟ್. ಈ ಇಮೇಜ್ ಒಳಗೆ ಗೊತ್ತಾಗುತ್ತೆ ನೋಡಿ. ಸೊ ಕ್ರೆಡಿಟ್ ಆಗ್ತಾ ಐತೆ. ಕಾರ್ಬನ್ ಕ್ರೆಡಿಟ್ ಅಂದರೆ ವಿಸರ್ಜನೆ ಮಾಡುವಂತಹ ಅನಿಲಗಳನ್ನು ಕಡಿಮೆ ಮಾಡಿದರೆ ಅವರಿಗೆ ಒಂದು ಕ್ರೆಡಿಟ್ ರೂಪದಲ್ಲಿ ಏನೋ ಒಂದು ಸಿಗುತ್ತೆ. ಸೊ ಅದನ್ನು ಬಳಸ್ಕೊಂಡು ಅವರು ಏನು ಮಾಡ್ತಾರೆ, ಆ ಒಂದು ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದಿರೋ ದೇಶಗಳು ಆ ಒಂದು ಎಮಿಷನ್ನ ರಿಡ್ಯೂಸ್ ಮಾಡೋಕ್ಕೆ ಒಂದು ಕಾರ್ಬನ್ ಕ್ರೆಡಿಟ್ ಅನ್ನೋ ಒಂದು ಕಲ್ಪನೆ ಉಟ್ಕೊಂಡಿದೆ. ಓಕೆ, ಇಷ್ಟು ಪ್ರಶ್ನೆಗಳನ್ನು UPSC ಪ್ರಿಲಿಮ್ಸ್ನ 2009ರ ಪ್ರಶ್ನೆ ಪತ್ರಿಕೆಯಲ್ಲಿ GS ಜನರಲ್ ಸೈನ್ಸ್ ಆ್ಯಂಡ್ EVS ರಿಲೇಟೆಡಾಗಿ ಕೇಳಿದ್ದ. ಓಕೆ, ಇದ್ರ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.